ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಇವತ್ತು ನಾವು ಮಸ್ಕಿ ಮಲಯನಗುಡ್ಡ ದೇವಸ್ಥಾನ ಕೊಂತೀವಿ. ಇದು ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿರಿ, ಫಾಲೋ ಮಾಡಿರಿ ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತಪ್ಪೆ ಇವತ್ತು ನಾವು ಮಸ್ಕಿ ಮಲಯನಗುಡ್ಡಕ್ಕೆ ಇವತ್ತು ಬ್ಲಾಗ್ ಮಾಡಕ್ಕೆ ಹೊಂಟಿನಿ. ಇದು ನನ್ನ ಮೊದಲನೇ ಬ್ಲಾಗು. ನಾನು ನಿಮ್ಮ ಮನೆ ಮಗ ರಮೇಶ, ಲಿಂಗಸೂರಿನ ಹುಡುಗ. ಇವತ್ತು ನಾವು ಯಾವ ಥರ ಹೋಗ್ತೀವಿ, ಅಲ್ಲಿ ಏನು ನಡೆಯುತ್ತಾ ಅಂತ ಎಲ್ಲ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿರ್ತೀನಿ. ಎಲ್ಲರೂ ಬಂದು ನನ್ನ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಬರ್ರಿಪ್ಪ ಮಸ್ಕಿ ಮಲಯನಗುಡ್ಡಕ್ಕೆ ಹೋಗೋಣ್ರಿ. ಬರ್ರಿ ಫ್ರೆಂಡ್ಸ್, ನೋಡ್ರಿಗ ರೆಡಿ ಐತೆಲ್ಲ. ನಮ್ಮ ಮೈಕ್ ರೆಡಿ ಆಗೈತೆ, ಮತ್ತೆ ಹೆಲ್ಮೆಟ್ ರೆಡಿ ಐತೆ. ಇದಕ್ಕ ಫೋನ್ ರೆಡಿ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಹೊಂಟಿವಿ. ನಾವು ರೆಡಿ ಇದೀವಿ, ನಮ್ ಗಾಡಿನ ರೆಡಿ ಆಗೈತೆ. ಗಾಡಿ ತೋರ್ಸಲ್ಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ ನಮ್ಮೂರಿಂದ ನಾವು ಮಸ್ಕಿಗೆ ಹೊಂಟಿವಿ. ಬೈಕ್ ರೆಡಿ ಮಾಡ್ತೀವಿ ನೋಡಿ. ನಮ್ಮ ಇದು ಹೀರೋ ಬೈಕ್ ತಗೊಂಡಿದ್ವಿ, ನಮ್ದೇ ಬೈಕ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ ನಾವು ಚಿಕ್ಕೇಶ್ವರಕ್ಕೆ ಬಂದ್ವಿ. ಕಾಣಿಸ್ತಾ ಇದೆಯಲ್ಲ, ಇದೆ ಚಿಕ್ಕೇಶ್ವರ. ಇಲ್ಲಿ ನಮ್ಗೆ ಇದು ಮಾಡಕತ್ತಾರ. 15 ತೋರಿಸ್ಬೇಕಂತೆ. ಇವಾಗ ನೋಡ್ರಿ ನಾವು ಚಿಕ್ಕೇಶ್ವರಕ್ಕೆ ಬಂದ್ವಿ. ಚಿಕ್ಕೇಶ್ವರಿಂದ ನಾಯರ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಮಸ್ಕಿಗೆ ಹೋಗ್ಬೇಕು. ಇದು ನೋಡ್ರಿ ಚಿಕ್ಕೇಶ್ವರ ರಾಯಚೂರಿಗೆ ಹೋಗೋ ರೂಟಲ್ಲಿ ಐತಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಯಾವ ಥರ ಗಾಡಿ ಬರ್ತದೆ. ಹಳ್ಳಿ ವಾತಾವರಣದಲ್ಲಿ ಇವಾಗ ಜಾಸ್ತಿ ಬಿಸಿಲು ಐತೆ. ನೋಡ್ತಾ ಇರ್ಬೋದು ನೀವು. ಇದು ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಇದು ನಾನು ಹೈಸ್ಕೂಲ್ ಓದಿರೋದು. ಇವಾಗ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಸ್ಕೂಲು. ಈ ಸ್ಕೂಲಲ್ಲಿ ನಾನು ಹೈಸ್ಕೂಲ್ ಓದಿದ್ದೀನಿ. ರಾಯಚೂರಿಗೆ ಹೋಗೋ ರೂಟು. ಇಲ್ಲಿಂದ ರಾಯಚೂರು 80 ಕಿಲೋಮೀಟರ್ ಐತ್ರಿ. ನಾವು ಈಗ ಪೆಟ್ರೋಲ್ ಹಾಕ್ಸ್ಬಿಟ್ಟು ಇವಾಗ ಈ ಕಡೆ ನಾವು ಇದಕ್ಕೆ ಹೋಗ್ತೀವಿ, ಮಸ್ಕಿಗೆ ಹೋಗ್ತೀವಿ. ಒಳಗಡೆ ಐತೆ ದಾರಿ. ಇವಾಗ ಈ ಚಿಕ್ಕೇಶ್ವರ ಹೈಸ್ಕೂಲ್ನ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಿರೋ ಹೈಸ್ಕೂಲ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಮಾಡಿದ್ದಾರೆ. 8ನೇ ಕ್ಲಾಸಿಂದ 10ನೇ ಕ್ಲಾಸ್ ಇಲ್ಲಿ ಐತೆ. ನಾವು ಓದ್ತಿರ್ಬೇಕಾದ್ರೆ ಅಲ್ಲಿತ್ತಿರೋದು. ಇವಾಗ 1 ವರ್ಷದ ಅಲ್ಲಿತ್ತಿರೋದು. ನಮ್ಮ ಕಡೆ ಎಲ್ಲ ಇವಾಗ ತೊಗರಿ ರಾಶಿ ನಡೆದೈತಿ. ಬನ್ನಿ ಸ್ನೇಹಿತರೆ, ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋಣ. ನೋಡ್ರಪ್ಪ, ಇವಾಗ ನಾಯರ ಪೆಟ್ರೋಲ್ ಬಂಕ್ನಾಗ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೊಂಟಿವಿ. ಇಲ್ಲಿಂದ ಸುಮಾರು ಒಂದು 25 ಕಿಲೋಮೀಟರ್ ಆಗ್ಬೋದು ಒಳಗಡೆ. ಹಿಂಗ ರಾಯಚೂರು ಲಿಂಗಸೂರ್ ಮ್ಯಾಗ ಹೋದ್ರ ನಮ್ಮೂರಿಂದ ಲಿಂಗಸೂರು ಸುಮಾರು 14 ಕಿಲೋಮೀಟರ್ ಐತೆ. ಮತ್ತೆ ಅಲ್ಲಿಂದ ನಾವು ಒಂದು 5 ಕಿಲೋಮೀಟರ್ ಹೋಗ್ಬೇಕು. 2 ಕಿಲೋಮೀಟರ್ ಸರೌಂಡಿಂಗ್ ಅರ್ಥ. ಹಿಂಗೆ ಒಳಗೆ ಹೋಗ್ತೀವಿ ಅಂದ್ರೆ ನಮ್ಗೆ ಕೇವಲ ಒಂದು 25-30 ಕಿಲೋಮೀಟರ್ 25 ಕಿಲೋಮೀಟರ್ ಆಗ್ತದೆ ನಮ್ಮ ಮಸ್ಕಿ ಒಳಗೆ. ನಾವು ಯಾವಾಗಲೂ ಲಿಂಗಸೂರಿಂದ ಹೋಗೋದು ಜಾಸ್ತಿ. ಬಟ್ ಇವಾಗ ವಿಡಿಯೋ ಮಾಡೋಕ್ಕೋಸ್ಕರ ಇವಾಗ ಟೈಮ್ ಜಾಸ್ತಿ ಇಲ್ಲ. ಮತ್ತೆ 4 ಗಂಟೆಗೆಲ್ಲ ಒಳಗೆ ಬರ್ಬೇಕು. ಇನ್ನು ಜಾಸ್ತಿ ವಿಡಿಯೋ ಮಾಡೋದೈತೆ, ಹಂಗಾಗಿ ಈ ಕಡೆಯಿಂದ ಹೊಂಟಿದೆ. ನೋಡ್ರಿ, ನಾನು ತಗೊಂಡಿರೋ ಬೈಕು HF ಡಿಲೆಕ್ಸ್. ಇದು ನಮ್ಮ ತಮ್ಮನಿಗೋಸ್ಕರ ಕೊಡ್ಸಿರೋ ಬೈಕ್. ನನ್ನ ಡ್ರೀಮ್ ಬೇರೆ ಐತ್ರಿ ಬೈಕ್. ಪಲ್ಸರ್ 220 ಐತೆ ನನ್ನ ಡ್ರೀಮ್ ಬೈಕ್. ಅದನ್ನ ಮುಂದೆ ತಗೊಂಡ್ರೆ ಇವಾಗ ಈ ವಿಡಿಯೋ ಮಾಡೋಣ. ನೀವು ನೋಡ್ತಾ ಇರೋ ಸ್ನೇಹಿತರೆ, ಇವಾಗ ನಾವು ಇಲ್ಲಿ ರೈಟಿಗೆ ಟರ್ನ್ ಆಗುತ್ತೇವೆ. ಇದೇ ಹೋಗೋದು ಮಸ್ಕಿಗೆ ರೋಡು ನಮ್ಮೂರ್ಲಿಂದ. ನೋಡ್ತಾ ಇರ್ಬೋದು ದಾರಿ ಹೇಗೈತಂತ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಐತೆ ಸ್ನೇಹಿತರೆ.
ಗೌರ್ಮೆಂಟ್ ಹಾಸ್ಪಿಟಲ್ ಐತಿ ನೋಡ್ರಪ್ಪ ಇಲ್ಲಿ ನಮ್ಗೆ. ನಮ್ಮ ಸುತ್ತಮುತ್ತಲಿನ ಎಲ್ಲ ರೋಗಿಗಳು ಇಲ್ಲಿಗೆ ಬರ್ಬೇಕೆ ತೋರ್ಸ್ಕೊಂಡು ಹೋಗಕ್ಕೆ. ಇದೇ ಗೌರ್ಮೆಂಟ್ ಹಾಸ್ಪಿಟ್ಲ್. ಜಾಸ್ತಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಲ್ರಿ ಈಗ, ಎಲ್ಲ ಪ್ರೈವೇಟ್ ಅಂತಲ್ರಿ. ಬೇಗ ಆರಾಮ ಆಗ್ಬೇಕಲ್ರಿ. ಗೌರ್ಮೆಂಟ್ ನಂಬಿಕೆ ಹೋಗಿಬಿಡೈತೆ ಎಲ್ಲ, ಏನ್ ಮಾಡಕ್ ಬರಲ್ಲ. ನೋಡ್ತಾ ಇರ್ಬೋದು ರೋಡ್ ಅಂತ ತುಂಬಾ ಕಚ್ಚಾ ರೋಡ್ ಆಗೈತ್ರಿ. ಮಾಡಿಸ್ಬೇಕ್ರಿ ರೋಡ್, ಯಾವಾಗ ಮಾಡಿಸ್ತಾರ ಗೊತ್ತಿಲ್ಲ. ಇದೇ ತರ ಹೋಗ್ಬೇಕು ರೋಡ್, ಇದೇ ತರ ಇರುತ್ತೆ ಸ್ನೇಹಿತರ ರೋಡ್. ಬನ್ನಿ ಹೋಗಮ್ರಿ. ಎಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಸ್ನೇಹಿತರೆ ಎಲ್ಲರೂ ವ್ಲಾಗ್ ಮಾಡ್ತಾ ಇದಾರ. ನಾವೊಂದ್ ಮಾಡ್ಬೇಕು, ನಮ್ಗೆ ಯಾಕೆ ಆಗಲ್ಲ ವ್ಲಾಗ್ ಮಾಡೋದ, ಒಂದು ಟ್ರೈ ಮಾಡ್ಬೇಕನ್ನೋಸ್ಕರನೇ ಈ ತರ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿನಿ. ಅದಕ್ಕೆ ನಿಮ್ ಸಹಕಾರ ನಮ್ಗೆ ಬೇಕೇ ಬೇಕು. ಯಾರೆಲ್ಲ ನಾನು ವಿಡಿಯೋ ನೋಡಕತ್ತೀರಿ, ನೋಡಿದಾರೆಲ್ಲ ನನ್ನ ವಿಡಿಯೋ ಲೈಕ್ ಮಾಡ್ರಿ, ಮತ್ತೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೇರಿ ನನ್ನ ಯೂಟ್ಯೂಬ್ ಚಾನಲ್. ನೀವು ಫ್ರೆಂಡ್ಸ್ಗೆಲ್ಲ ಕಳ್ಸ್ರಿ. ನಿಮ್ಮ ರಾಯಚೂರು ಹುಡುಗ, ಲಿಂಗ್ಸೂರು ಹುಡುಗ ಯೂಟ್ಯೂಬ್ ಚಾನಲ್ ಮಾಡಕತ್ತಾನ. ಸ್ವಲ್ಪ ಬೆಳೆಸ್ಬೇಕನ್ನೋದು ನಿಮ್ಗೆ ಬರ್ಬೇಕ್ರಿ ಅದ. ಇದು ನನ್ನ ಮೊದ್ಲ ಬ್ಲಾಗ್ ಆಗ್ಬೇಕಿರೋದ ಕಾರಣ ಏನ್ ಮಾತಾಡುತ್ತೆ ಅಂತ ನನಗೆ ಗೊತ್ತಿರಲ್ಲ. ಏನಾದ್ರು ತಪ್ಪಾದ್ರೆ ಕ್ಷಮಿಸ್ರಿ. ಬರೀ ಹೋಗ ಮುಂದ. ಈಗ ನೆಕ್ಸ್ಟ್ ಬರೋದು ಊರು ಯಾವ್ದಂತ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನಮ್ದು ತೊಗರಿ ರಾಶಿ ನಡೆದೈತ್ರಿ. ನಮ್ಮ ಹಳ್ಳಿ ಅಂತ ಬಸ್ ಹೊಂಟೈತಿ ಇವಾಗ. ಈ ಟೈಮಿಗೆ ಒಂದು ಬಸ್ ಇರ್ತದೆ, ಪಾಮಿಕೆಲ್ಲೂರಿಂದ ಮಸ್ಕಿಗೆ ಒಂದು ಬಸ್ ಇರ್ತದೆ. ಕಾಲೇಜ್ ಹುಡುಗ ಬಿಡೋ ಟೈಮ್ ಅಲ್ರಿ ಅದ. ಹಂಗಾಗಿ ಒಂದು ಹೈಸ್ಕೂಲ್ ಐತೆ, ಬಸ್ ಹೋಗೋಣ ಎಲ್ಲಕ್ಕೆ. ನಮ್ಮಂತೂ ಸೈಡ್ ಕೊಡಲ್ರಿ, ನಾವು ಸ್ವಲ್ಪ ಸೈಡ್ ಆಗಿ ಬಿಡಮ್ಮ. ಯಾಕಂದ್ರೆ ಇದು ಚಿಕ್ಕ ರೋಡ್ ರೀ, ಹಳ್ಳಿಯಾಗ ಇರೋದು ಸಣ್ಣ ರೋಡ್ ಇರುತ್ತೆ. ಸಣ್ಣ ರೋಡ್ನಾಗ ಹೆಂಗ್ ನಾವು ಅದನ್ನ ಹಿಂದಾಕಿ ಹೋಗತ್ತ, ಬರೀ ಹಂಗೆ ಹೋಗಮ್ಮ. ಧೂಳು ಗಾಳಿ ಇತ್ತಿದ್ದ ಅಲ್ಲಿ ಸೈಡ್ ಆಗ್ತಾನೆ, ಮುಂದೆ ಸೈಡ್ ಆಗಿ ಹೇಳಿ ನಾವು ಸೈಡ್ ಆಗಿ ಹೋಗ್ಬಿಟ್ರೆ ಆಯ್ತು. ನಮಗೆ ಭಾಳ ಟೈಮ್ ಇಲ್ಲ ನೋಡಮ್ಮ. ಯಾರು ಬರ್ತಾರನ? ಅಯ್ಯೋ ನಮ್ಮ ಅಣ್ಣ ನನಗೆ ಯಾವತ್ತ ಫೋನ್ಯಾಗ ಮಾತಾಡ್ಕೊಂಡು ಹೊರಬಿಡೋದು ಗಾಡಿ. ಯಾರು ಬರಲ್ಲ, ಏನಾರಲ್ಲಿ ಏನಿದೆ ತಗದ್ರಿ. ಇದು ಊರು ಬಂದು ನಾವಿಲ್ಲೇ ಅಡ್ಡಾಡ್ತೀವಿ. ನಾವು ವಿಡಿಯೋ ಮಾಡೋದ್ನೇ ಊರು ಜಾಸ್ತಿ ಹೋಗ್ಬಿಡುತ್ತೆ ನಮ್ಗೆ. ಇದು ಅರವಾಪುರ ನೋಡ್ರಿ ಊರ. ಅರವಾಪುರ ಫಸ್ಟ್ ಬರೋದೇ ಊರು ಅರವಾಪುರ. ಇಲ್ಲಿನ ಸುಮಾರು ಜಾತ್ರೆಗಳಾಗ್ತಾವು. ನಾವು ಬಂದೀವಿ. ಹಳ್ಳಿಯಾಗ ಜಾತ್ರೆಗೆ ಏನ್ ಬರನ್ರಿ. ಹಳ್ಳಿಯ ಜಾತ್ರೆ ಅಂತಾನೆ ಒಂದ್ ಸ್ವರ್ಗದ ತರ ಮಾಡ್ತೀವಿ. ಎಲ್ಲ ನಮ್ಮ ಸ್ನೇಹಿತರು ಬಂದು ಕೊಡ್ತಾರ. ಎಲ್ರು ಸೇರಿ ಜಾತ್ರೆ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡ್ಸ್ಕೊಂತೀವಿ. ಸೈಡ್ ಹಾಕಿದ್ನಪ್ಪ ಅಂತ ನಡ್ರಿ ಹೋಗ್ರಿ. KRTC ಬಸ್ನ ಸೈಡ್ ಹಾಕಿ ಮುಂದೆ ಹೊಂಟಿವಿ. ಸೈಡ್ ಹಾಕಂಗಿಲ್ಲ, ನಿಂತ್ಕೊಂಡಿತ್ತು, ನಾವು ಹೊಂಟಿವಿ. ಬರ್ರಿ ಇವಾಗ ಹೋಗೋಣ. ಮುಂದೂರು ಯಾವ್ದಂತ ತೋರಿಸ್ತೇನೆ ನಿಮ್ಗೆ. ಮುಂದೂರಾಗ ಹೋಗಿ ನೆಕ್ಸ್ಟ್ ಅಲ್ಲಿ ಯಾವ ತರ ಹೋಗ್ಬೇಕು, ಇದೇ ತರ ರೋಡ್ ಇರತ್ರಿ. NH ಇರಲ್ರಿ ನಮ್ ರೋಡ್ಗೆ. ನಾಯಿ ಹೊಂಟೈತಿ ನೋಡ್ರಿ, ಸಣ್ಣ ಕುನ್ನಿ. ಇಲ್ಲೊಂದು ನೀವಾಗ ಬಿಜಿ ಮಾಡ್ಯಾರ, ಎಲ್ಲ ಕೆಟ್ಟೋಗ್ಯಾವು. ಯಾವಾಗ ಮಾಡಿಸ್ತಾರೋ ಏನು ಗೊತ್ತಿಲ್ಲ. ಆದಾಗಂದ್ರೂ ನಾವು ಅಡ್ಡಾಡಿದ್ರಾಯ್ತು. ಇವಾಗ ಮಂಡ್ಯ, ಮಡಿಕೇರಿ, ಹೊನ್ನಾವರ ಎಲ್ಲ ಕಡೆ ತಿರುಗ್ತಾರ ಎಲ್ರು. ನಮ್ಮಿಂದ ಅಲ್ಲಿ ಹೋಗಲ್ಲ, ಯಾಕೆ ಬಜೆಟ್ ಇಲ್ರಿ. ಫಸ್ಟ್ ಟೈಮ್ ಮಾಡಕತ್ತೀವಲ್ಲ, ಬಜೆಟ್ ಇಲ್ಲ. ಮುಂದೆ ನೋಡಮ್ಮ, ಇದೇನಾರ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿತ್ತಂದ್ರ ಇಂಪ್ರೂವ್ಮೆಂಟ್ ಕಾಣತ್ರಿ. ನಿಮ್ ದಯದಿಂದ ನೀವು ಇಂಪ್ರೂವ್ಮೆಂಟ್ ಮಾಡ್ಬೇಕು ಈ ಚಾನಲ್ನ. ನೀವು ನೋಡ್ರಿ, ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಒಬ್ಬ ಬಡ ರೈತನ ಮಗ, ಕೂಲಿ ಕಾರ್ಮಿಕನ ಮಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಈ ತರ ವಿಡಿಯೋ ಮಾಡಕ್ ಹೊಂಟಾನ. ಅದಕ್ಕೆ ನಿಮ್ ಸಹಕಾರ ನಮ್ಗೆ ಬೇಕು. ಕೊಡ್ತೀರಂತ ನಂಬಿನ್ರಿ ಸ್ನೇಹಿತರೆ. ಒಂದು ಲೈಕ್, ಒಂದು ಶೇರ್, ಮತ್ತೆ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೆ. ಸೈಡ್ಗೆ ಒಂದು ಬೆಲ್ ಬಟನ್ ಇರುತ್ತಾ, ಟಣ್ ಅಂತ ಹೊಟ್ಟಿರತನ ಸೌಂಡ್ ಅಂತ ಕೊಡ್ತಾರೆ ಯೂಟ್ಯೂಬ್ನಾಗ. ನಾವಿಂದ ಹಾಕಕ್ಕಾಗಲ್ಲ. ಇವಾಗ ಹೊಂಟಿವಿ ನೋಡ್ರಿ. ನಮ್ ದೋಸ್ತ್ ಬಂದ್ರೆ ವಿಡಿಯೋ ನೋಡ್ಕೊಂತ ಕುಂತಾನಿಂದ. ಇಲ್ಲಿ ಒಳಗ ತೊಗರಿ ಮಡಿಕೂರ್ಸಾರ, ಏನೋ ಕೈಲೆ ಕೋಟ್ ಬಂದಿದ್ನ, ಅವನ್ನ ಬಿಡಿಸಿ ಕರ್ಕೊಂಡ್ ಬಂದೀನಿ. ಯಾಕಂದ್ರೆ ಬಿಡಿಸಿ ಬಂದಿರ್ಬೇಕು ನಮ್ಮ ಸಿಟಿಗೆ. ಬಟ್ ನೋಡ್ರಪ್ಪ, ನಮ್ಮ ಡ್ರೀಮ್ ಬೈಕ್ ಇದ, ನಮ್ದು ಡ್ರೀಮ್ ಬೈಕ್. ಅಣ್ಣ ತಗೊಂಡ್ ಹೊಂಟಾನ. ನಾವು ನಮ್ಮ ಮನೆ ಮೊದಲ ಗಾಡಿ HF ಡಿಲಕ್ಸ್, ಅದ್ರಾಗ ಹೊಂಟಿವಿ. ನೋಡ್ತಾ ಇರ್ಬೋದು ನೀವು ನೋಡ್ರಿ. ಎಲ್ರ ಮನ್ಯಾಗ ಈ ತರ ಗಾಡಿ ಇರುತ್ತೆ. ಬೆಸ್ಟ್ ಮೈಲೇಜ್ ಗಾಡಿ ಅಂದ್ರೆ ಇವಾರಿ HF ಡಿಲಕ್ಸ್.
ಇದಕ್ಕಿರೋಷ್ಟು ವ್ಯಾಲ್ಯೂ ಮತ್ತೆ ಯಾವ ಎಷ್ಟು ಕೋಟಿ ಕೋಟಿ ಲಕ್ಷ ಲಕ್ಷ ಗಾಡಿ ಕೊಟ್ರೆ ಈಗಿರೋ ಕ್ರೇಜ್ ಯಾವ್ದಿಲ್ರಿ. ಬಡವರ ಬಂಡಿ ಅಂತಾನೆ ಕರಿಬೋದ್ರಿ ಗಾಡಿನ. ಈಗೆಲ್ಲ NS ನಡತ್ತ, ಆಮೇಲೆ ಶೈನ್ ತಗೋಕತ್ತಾರ, ಅವ್ರವ್ರ ರೊಕ್ಕ ಡಿಪಾಸಿಟ್ ಇರ್ತಾರೆ. ನಮ್ದ ಬಡವ್ರ ಬಂಡಿ ಅಂತ ಹೇಳ್ಬೋದ. ಇದನ್ನ ತಗೊಂಡಾಗ ಫಸ್ಟ್ ತಗೊಂಡಾಗ ಒಂದ್ 4-5 ವರ್ಷ ಆಗಿರ್ಬೋದ್ರಿ. ಗಾಡಿ ತಗೊಂಡಾಗ 70,000-80,000 ತಗೊಂಡಿವ್ರಿ. ಆದ್ರ 5 ವರ್ಷ ಆಯ್ತು ಗಾಡಿ ಅಷ್ಟು ಕಂಡೀಷನ್ ಆಗೈತೆ. ಇದನ್ನ ನಾವು ಎಕ್ಸ್ಟ್ರಾ ಹಾಕ್ಸಿನಿ ಲುಕ್ ಇರ್ಲ ಅಂತೇಳಿ. ಈ ಗಾಡಿ ಮ್ಯಾಗ ತುಂಬಾ ಫೀಲಿಂಗ್ಸ್ ಅದಾವ್ರಿ, ಅದನ್ನ ಶೇರ್ ಮಾಡ್ಕೊಕ್ಕಾಗಲ್ಲ. ಮುಂದೊಂದ್ ದಿನ ಹೇಳೋ ಪರಿಸ್ಥಿತಿ ಬಂತಂದ್ರೆ ಹೇಳ್ಕೊಂತ ಬರ್ರಿ ಇವಾಗ ವಿಡಿಯೋ ನೋಡ್ಬೇಕಂತ ಹೊಂಟಿ. ಎಲ್ರು ಒಂಥರ ನೋಡಕತ್ತಾರ, ಏನ್ ಮಾಡಕತ್ತೆ ನೀವು ನಮ್ ಕಡೆ ಇಂತ ಯಾವ ನಡೀಗಿಲ್ಲಲ್ಲ, ಇವ್ನ ಏನ್ ಮಾಡಕತ್ತಾನಂತ ಎಲ್ರು ನೋಡಕತ್ತಾರ. ನೋಡ್ಲಿ ಒಂದೇನ್ ಗೊತ್ತಾಗತ್ತ. ನಮ್ಮ ಅಣ್ಣ ತಮ್ಮ ಟ್ಯಾಗ್ ಹೊಡ್ಕೊಂಡ್ ಬರಾಕತ್ತಾನ. ಸಾಂಗ್ ಹಚ್ಚಿಲ್ಲ ಆದ್ರ ಎದಕ್ ಹಂಗ ಸೈಲೆಂಟ್ ಬರಾಕತ್ತಾನ. ನಮ್ ಕಾಕ ಹೊಲ್ದಾಗ ತನ್ನ ಬಿಟ್ಕೊಂಡ್ ಕುಂತಾನ. ನಡ್ರಿ ಹೋಗ್ರಿ ಇವಾಗ. ಗಾಡಿ ಸ್ಪೀಡ್ ಹಿಡ್ಬೇಕಂದ್ರೆ ಎಲ್ಲಿ ಫೋನ್ ಬಿತ್ತೋಗತ್ತಂತ ಭಯ ಆಗತೈತಿ. ಅದಕ್ಕೆ ನಾನು ಅದನ್ನ ಸ್ಪೀಡ್ ಹೊಡ್ಯಕ್ ಆಗವಲ್ದ. ಇಲ್ಲಾಂದ್ರೆ ನಾವು ಗಾಡಿ ಗೊತ್ತಲ್ಲ ಹೆಂಗ್ ಹೊಡಿತು ಅಂತ. ನಮ್ ದೋಸ್ತಿಗೆ ಭಯ ಇದೆಪ್ಪ, ಹಿಂದ್ ಕುಂತಾನ. ಗಲ್ಲ ಕೊಡಿಲಿ ಫೋನ್ ಬಿದ್ದೋತೈತೆ. ಅದ್ರಾಗ ನೀನ್ ಯೂಸ್ ಮಾಡ್ತಿರೋ ಫೋನ್ OnePlus ಐತಿ. ಬಿದ್ದು ಹೊಡೆದು ಅದ ಮತ್ತೆ 3-4 ಸಾವಿರ ರೂಪಾಯಿ ಡಿಸ್ಪ್ಲೇ ಹಾಕ್ಸ್ಬೇಕು. ಅದೆಲ್ಲ ಎದಕ್ಕೆ? ಇದೇ ಒಂದು ಬ್ಲಾಗ್ ಮಾಡೋಕಿನೇ ಬ್ಯಾರೆ ಫೋನ್ ಇಸ್ಕೊಂಡ್ ಬಂದಿದ್ದೇನೆ ಆಗತ್ತಾನ. ನೋಡ್ರಿ ಇದು ನನ್ನ ಫೋನ್ ಅಲ್ರಿ, ನಮ್ಮ ತಮ್ಮ ಹೆಸರು ಹೊಡಿಸ್ತಾನ ಚರಣ ಅಂತೇಳಿ. ಅವನ್ ಫೋನ್ ರೀ OnePlus. ನನ್ನ ಫೋನ್ ಬಂದ್ಬಿಟ್ಟು MI 9 Redmi 9. ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಕ್ಲಿಯರ್ ಬರಲ್ಲ ಅಂತೇಳಿ ಈ ಫೋನ್ ತಗೊಂಡ್ ಹೊಂಟೀನಿ. ಆಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಮ್ರಿ. ಆಮೇಲೆ ಒಂದ್ ಚೆನ್ನಾಗಿರೋ ಫೋನ್ ತಗೊಂಬ್ರಿ. ನೋಡ್ರಿ ಇದು ಬಂದು ಬುದ್ಧಿನ್ಯ ಅಂತ ಊರ್ರೆ. ಮಸ್ಕೋ ಹೋಗೋ ದಾರ್ಯಾಗ ಬರುತ್ತೆ. ಇಲ್ಲಿ ರಾಘವೇಂದ್ರ ಗುಡಿ ಐತ್ರಿ. ಇಲ್ಲಿ ನಾವು ಸೆಕೆಂಡ್ PUC ಇರ್ಬೇಕಾದ್ರ NSS ಕ್ಯಾಂಪ್ ಮಾಡಿದ್ವಿ. ಎಲ್ರಿಗೂ ಗೊತ್ತೈತಿ NSS ಕ್ಯಾಂಪ್ ಅಂದ್ರೆ ಏನಂತ. ಅಲ್ಲಿ ನಮ್ಮ ಕಾಲೇಜು ಸೆಕೆಂಡ್ PUC ಇರ್ಬೇಕಾದ್ರೆ ಮಾಡಿವಿ. ಸಖತ್ತಾಗಿದ್ರೆ ಅದು. ನಮ್ ದೋಸ್ತರೆಲ್ಲ ಊರಾಗೆಲ್ಲ ಕಸ ಬಳ್ದು ಊರಿಗೆ ಫಸ್ಟಿಗೆ ಬಂದಾಗ ನಮ್ಗೆ ಕರೆದದ್ದು ಊರು ಕ್ಲೀನ್ ಮಾಡಕ್ ಬಂದಾರ. NSS ಕ್ಯಾಂಪ್ ಅಂತ ಗೊತ್ತಿರ್ಲಿಲ್ಲ ಯಾರಿಗೆ. ಊರ್ ಕ್ಲೀನ್ ಮಾಡಕ್ ಬಂದಾರ ಇವ್ರು. ಮುನ್ಸಿಪಾಲಿಟಿ ಕಳ್ಸಿರ್ಬೇಕು ಅನ್ಸಿದ್ರು, ಬಟ್ ಅವ್ರಿಗೆ ಗೊತ್ತಿಲ್ಲ. ಏನಾಯ್ತಂದ್ರೆ ನಾವು ಕಾಲೇಜ್ ಕಣಿ NSS ಕ್ಯಾಂಪ್ ಬಂದಿದ್ವಿ. ನಾನು ನಂದು ಕಾಲೇಜ್ ಲೈಫ್ನಾಗ 2 ಸತಿ NSS ಕ್ಯಾಂಪ್ ಮಾಡೀನ್ರಿ. ಒಂದು ಡಿಗ್ರಿಯಾಗ ಮತ್ತೆ ಇದೊಂದು. ಈ ಊರು ಅವಾಗ ಭಾರಿ ಇತ್ತು, ಇವಾಗ ನಂಗೆ ಐತೆ. ನೋಡ್ರಿ ಎಲ್ಲ ತೊಗರಿ ರಾಶಿ ಬಿಡಿಸ್ಯಾರ, ತುಂಬೋದು ಎಲ್ಲ ಮಾಡಾಕತ್ತಾರೆ. ನಮ್ಮ ಅಣ್ಣ ಇವ್ರ ಬಂದಾಗ ಬರ್ತಾನೆ ಬಸ್ ಬಂದಾಗ. ಇವಾಗ ನಾವು ಈ ಕಡೆ ರೈಟ್ ತಗೋಬೇಕು. ಅದರ ಸರಿ ಡ್ರಾಪ್ ಕೊಡ್ತಿದ್ವಿ ಅಣ್ಣ. ಆದ್ರೆ ಏನ್ ಮಾಡ್ತೀವಿ ಬ್ರದಿ, ಇಲ್ಲಿ ತೊಗರಿ ರಾಶಿ ನಡೆದೈತಿ ನೋಡ್ರಿ. ಈ ಸಲ ಎಲ್ರು ಚೆನ್ನಾಗಿ ತೊಗರಿ ರಾಶಿ ಆಗೈತ್ರಿ. ಎಲ್ರು 2 ಟೆಪಿ 3 ಟೆಪಿ ತೊಗರಿಗ್ಯಾವ. ರೇಟ್ ಒಂದ್ ಚೆನ್ನಾಗಿ ಬಂದ್ಬಿಟ್ರೆ ಸಾಕು. ಈ ಸಲ ಮಳೆರಾಯ ಚಲೋ ಮಳೆ ಕೊಟ್ಟಾನ. ಪ್ರತಿ ವರ್ಷ ಇದೇ ತರ ಆದ್ರ ಬಡವರೆಲ್ಲ ಒಂದ್ ಲೆಕ್ಕಕ್ಕೆ ಬರ್ತಾರ. ಹೊಲ ಇದ್ದವ್ರಿಗೆಲ್ಲ ಚೆನ್ನಾಗತ್ರಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಮಸ್ಕಿ 10 ಕಿಲೋಮೀಟರ್ ಅಂತ ತೋರ್ಸಕತೈತೆ. ಇಲ್ಲಿಂದ ಚೆನ್ನಾಗೈತ್ರಿ ರೋಡ್. ನೋಡಿ ಅಲ್ಲಿಗೆ ಬಂದ್ಬಿಡ್ತು ಮಳೆ ರೀಚ್ ಅಂತ. ಇಲ್ಲಿಂದ ಮಸ್ಕಿ 10 ಕಿಲೋಮೀಟರ್ ಐತೆ. ಹೊಂಟಿವಿ ನೋಡಿ ನಾವು. ಇಲ್ಲಿ ರಾಶಿ ತೊಗರಿ ಮಿಷನ್ ಬಂದೈತಿ ನೋಡ್ರಿ. ಇಲ್ಲಿ ಹೊಲ್ಕ ಬಂದೈತಿ ನೋಡ್ರಿ ಹೊಲ್ಕ. ಸರಿಯಪ್ಪ ಅಣ್ಣ, ನಂದು ಫಸ್ಟ್ ಬ್ಲಾಗ್ ಐತಿದೆ ನೋಡ್ರಿ. ಇದೇ ತರ ಐತೆ ನೋಡ್ರಪ್ಪ. ನಾವು ಈಗ ಮಸ್ಕಿ ಕ್ರಾಸಿಗೆ ಬಂದಿವಿ. ಮಸ್ಕಿ ಹಿಂಗ್ ಹೋದ್ರ 8 ಕಿಲೋಮೀಟರ್ ಐತಿ. ಹಿಂಗ್ ಹೋದ್ರ ಸಿಂಧನೂರು 34. ಈ ಕಡೆ ಹೋದ್ರ ಇಷ್ಟ ಐತೆ. ಸರಿಯಾಗಿ ನೋಡ್ಲಲ್ಲ ನಾ ಅದನ್ನ. ನೋಡ್ರಿ ಇವಾಗ ನಾವು ಹೊಂಟಿವಿ. ಇದು ಮಸ್ಕಿ ಕ್ರಾಸ್. ಈ ಕ್ರಾಸಿಂದ ಸೈಡಿಗೆ ಹೋಗ್ಬೇಕ್ರಿ. ನೋಡ್ರಿ ನಮ್ಗೆ ಈಗ NS ಸಿಕ್ತ್ರಿ. ಸ್ಟೇಟ್ ಹೋದ್ರ ಇದು ಇದಕ್ಕೆ ಹೋಗುತ್ತೆ ಬೆಂಗಳೂರು ರೋಡ್ ರೀ. ಇದು NS. ನೋಡ್ರಪ್ಪ, ಈ ರೋಡಿಗೆ ಹೋಗ್ಬೇಕಾದ್ರೆ ನೀವು ಮಸ್ಕಿಗೆ ಹೋಗ್ಬೇಕಾದ್ರಾಗ ಇಲ್ಲಿ ಭಾಳ ಆಕ್ಸಿಡೆಂಟ್ ಆಗ್ತಾವ. ಯಾಕಂದ್ರ ಈ ಆಕ್ಸಿಡೆಂಟ್ ಅಂತ ಜಾಸ್ತಿ ಆಗ್ತಾವ ಇಲ್ಲಿ. ನಮ್ಮ ಫ್ರೆಂಡ್ ಒಬ್ಬರು ಇಲ್ಲೇ ಆಕ್ಸಿಡೆಂಟ್ ಆಗಿ ಸತ್ತಿದ್ರ. ನಿಂತ ಲಾರಿಗೆ ಹೋಗಿ ಕೂತಿದ್ನಾರಿ, ಸತ್ತೋಗಿದೆ. ಭಾಳ ಹುಷಾರು. ಈಗ ಯಾರು ಹೆಂಗ್ ಬರ್ತಾವ ಅಂತ ಗೊತ್ತಿಲ್ಲ. ನೈಟ್ ಹೊತ್ತು
ಮಸ್ಕಿ ನೋಡ್ತಿರ್ಬೋದು 6 ಕಿಲೋಮೀಟರ್ ತೋರ್ಸಕತ್ತೈತಿ. ಇನ್ನು 6 ಕಿಲೋಮೀಟರ್ ಇರೋದು ಮಸ್ಕಿಗೆ ಹೋಗಂದ್ರೆ. ನೋಡ್ರಪ್ಪ, ನಾವು ಬಂದ್ವಿ ಮಸ್ಕಿಗೆ ಎಂಟ್ರೆನ್ಸ್ಗೆ. ನೀವು ನೋಡ್ತಿರೋದು ಪುರಸಭೆ ಮಸ್ಕಿ ದೇವನಾಮ ಪ್ರಿಯ ಅಶೋಕನ ನಾಡು ಐತಿಹಾಸಿಕ ನಗರ ಮಸ್ಕಿಗೆ ಸ್ವಾಗತ. ಅಲ್ರಿ ಬೋರ್ಡ್ ಹಾಕ್ಯಾರ ನೋಡ್ರಿ ಒಂದ್ಸಲ. ನಾವು ಹೊಂಟಿವಿ ಈಗ. ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ಇರ್ಬೋದ್ರಿ ಮಸ್ಕಿ. ನೋಡ್ರಪ್ಪ, ಇವಾಗ ನಾ ಮಸ್ಕಿಗೆ ಬಸ್ ಸ್ಟಾಪಿಗೆ ಬಂದೆ. ಹಳೆ ಬಸ್ ಸ್ಟಾಪ್, ಸಾರಿ ಹೊಸ ಬಸ್ ಸ್ಟಾಪ್ ಇದೆ. ಹಳೆ ಬಸ್ ಸ್ಟಾಪ್ ಒಳಗಡೆ ಐತೆ. ಇದೇ ನೋಡ್ರಿ ಮಸ್ಕಿ ಬಸ್ ಸ್ಟಾಪ್. ಇಲ್ಲಿಂದಾನೆ ಅರ್ಧ ಜನ ಅಲ್ಲಿ ಹೋಗ್ತಾರ, ಅಲ್ಲಿ ಮುಂದೆ ಬರೋದೈತಲ್ರಿ ಹಳೆ ಬಸ್ ಸ್ಟಾಪ್ ಅದ. ನೋಡ್ರಿ ನಮ್ಮ ಅಂಬೇಡ್ಕರ್ ಐತ್ರಿ ಇಲ್ಲಿ. ಅಂಬೇಡ್ಕರ್ ಒಂದು ಪ್ರತಿಭಾ ಐತಿ ಇಲ್ಲಿ. ನೋಡ್ತಾರ ಬನ್ನಿ ಇಲ್ಲಿ. ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅಂತ ಕರೀತಾರಲ್ರಿ ಅಂಬೇಡ್ಕರ್ ಅವರ. ಮಸ್ಕಿ ರಾಮಣ್ಣ ಗಡಿಗಿ ಮಸ್ಕಿ ಸ್ಪೆಷಲ್ ಇಲ್ಲೇ ಐತಿ ನೋಡ್ರಿ ಮಸ್ಕಿಯಾಗ. ರಾಮಣ್ಣ ಗಡಿಗಿ ಚಿಕ್ಕನ್ ಮಾತ್ರ ಸಖತ್ತಾಗಿ ಇರ್ತೈತೆ. ನಾವು ಆರಾಮ್ ತಿಂದು ಮಜಾ ಮಾಡಿ ಹೋಗ್ಬೇಕು. ನೀವು ಬರೋರೆಲ್ಲ ಬರ್ರಿ.